ಮತ್ತು ಕಲಾ ತಂಡ ಆರೋಗ್ಯ ಅಭಿಯಾನ ಬೀದಿ ನಾಟಕ ಪ್ರದರ್ಶನ ಕೊಣ್ಣೂರು ಹೋಬಳಿ ವಿಜಿಕೊಪ್ಪಲು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಮಂಜುಳಾ ಮೇಡಂ ತಮಟೆ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅರಕಲಗೂಡು ತಾಲೂಕಿನ ವಿವಿಧ ಅಧಿಕಾರಿಗಳು ಭಾಗವಹಿಸಿದ್ರು. ಈ ದಿನ ವಿಜಿಕೊಪ್ಪಲು ಗ್ರಾಮದಲ್ಲಿ ಪ್ರಖ್ಯಾತ ಕಲಾವಿದರು, ಜಾನಪದ ಕಲಾವಿದರು ಆದಂತಹ ಮಾನವ ಕಲಾ ತಂಡದಿಂದ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಆರೋಗ್ಯ ಇಲಾಖೆಯ ಉದ್ದೇಶ ಸಮಾಜದಲ್ಲಿರುವ ಕಟ್ಟಕಡೆ ವ್ಯಕ್ತಿಗೂ ಕೂಡ ಆರೋಗ್ಯ ದೊರೆಯಬೇಕು ಅನ್ನೋ ಉದ್ದೇಶದಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಬರ್ತಿದ್ವಿ. ಈ ಒಂದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ತಾಯಂದಿರ ಮರಣ ಹಾಗೂ ಶಿಶು ಮರಣವನ್ನ ಕಡಿಮೆ ಮಾಡಬೇಕು, ಸಾಂಕ್ರಾಮಿಕ ಹಾಗೂ ಅಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಈ ದಿನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸೊ ತಾಯಂದಿರ ಮರಣ ಹಾಗೂ ಶಿಶು ಮರಣಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂತಂದ್ರೆ, ಮುಖ್ಯವಾಗಿ ಬಾಲ್ಯ ವಿವಾಹ. ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಆಗ್ತಾ ಇದೆ. ಮತ್ತೆ ಅಪ್ರಾಪ್ತ ವಯಸ್ಸಿನ ನವರು ಹುಡುಗಿಯರು ಗರ್ಭಿಣಿ ಆಗ್ತಾ ಇರೋದ್ರಿಂದ ಸರಿಯಾಗಿ ಚಿಕಿತ್ಸೆ ದೊರೆಯದಲೇ ಅವರಿಗೆ ಕೆಲವೊಮ್ಮೆ ಈ ರೀತಿ ತಾಯಂದಿರ ಮರಣ ಹಾಗೂ ಶಿಶು ಮರಣವನ್ನು ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಒಬ್ಬ ರೈತ ಫಲ ಚೆನ್ನಾಗಿ ಬರಬೇಕು, ಭೂಮಿಲಿ ಚೆನ್ನಾಗಿ ಫಲ ಬರಬೇಕು ಅಂದ್ರೆ ಮೊದಲು ಅವ್ನು ಮಾಡೋಂಥ ಕೆಲಸ ಭೂಮಿನ ಹದ ಮಾಡ್ತಾನೆ ಅಲ್ವಾ? ಅದೇ ರೀತಿ ಒಂದು ಹೆಣ್ಣು ಒಂದು ಆರೋಗ್ಯ ಮಗುವನ್ನ ಹೆರಿಬೇಕು ಅಂತಂದ್ರೆ ಅದಕ್ಕೆ ಒಂದು ವಯಸ್ಸಿದೆ. ಅಪ್ರಾಪ್ತ ವಯಸ್ಸಿನಲ್ಲಿ ಆಕೆ ಗರ್ಭಿಣಿ ಆದ್ರೆ ಸರಿಯಾದ ಬೆಳವಣಿಗೆ ಆಗಿರಲ್ಲ, ಆಕೆ ಬೆಳವಣಿಗೆ ಆಗಿರಲ್ಲ, ಗರ್ಭಕೋಶ ಸರಿಯಾದ ಸ್ಥಿತಿಯಲ್ಲಿರಲ್ಲ. ಅಂತಹ ಸಂದರ್ಭದಲ್ಲಿ ಆಕೆ ಸಾವನ್ನಪ್ಪಬಹುದು, ಆಕೆ ಹೊಟ್ಟೆಯಲ್ಲಿರ್ತಕ್ಕಂತಹ ಮಗು ಕೂಡ ಸಾವನ್ನಪ್ಪಬಹುದು. ಈ ರೀತಿ ಹಲವಾರು ಕಾರಣಗಳಿಂದ ನಮಗೆ ತಾಯಂದಿರ ಮರಣ, ಶಿಶು ಮರಣ ಆಗ್ತಾ ಇದೆ. ಇವನ್ನೆಲ್ಲ ತಪ್ಪಿಸ್ಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಸದುದ್ದೇಶ ಆಗಿದೆ. ಇದ್ರ ಜೊತೆಗೆ ಹಲವಾರು ಯೋಜನೆಗಳನ್ನ ನಾವು ಜಾರಿಗೆ ತಂದಿದ್ವಿ. ಅದರಲ್ಲಿ ಆಯುಷ್ಮಾನ್ ಭಾರತ್ ಅಂತ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೋಬೇಕದು ಸದುದ್ದೇಶ. ಇದೇನಪ್ಪಾ ಅಂತಂದ್ರೆ, BPL ಕುಟುಂಬದವರಿಗೆ 5 ಲಕ್ಷದವರೆಗೂ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರನೇ ಭರಿಸ್ತಕ್ಕಂಥದ್ದು. ನಿಮಗೆ ಯಾವುದೇ ಕಾಯಿಲೆ ಆಗಿರ್ಬೋದು, ನಿಮಗೆ ತಕ್ಷಣ ನೀವೊಂದು ಈ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ 5 ಲಕ್ಷದವರೆಗೂ ಚಿಕಿತ್ಸೆಯನ್ನ ಗೌರ್ಮೆಂಟೇ ಭರಿಸುತ್ತೆ. ಹಾಗೂ APL ಕುಟುಂಬದವರಿಗೆ 1.5 ಲಕ್ಷದವರೆಗೂ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರನೇ ಭರಿಸ್ತಕ್ಕಂಥದ್ದು. ಇದಕ್ಕೆ ನೀವು ತುಂಬಾ ಹರಸಾಹಸ ಮಾಡಬೇಕಾಗಿಲ್ಲ. 2 ದಾಖಲೆಗಳನ್ನ ನೀವು ಒದಗಿಸಿ ಒಂದು ನೋಂದಣಿಯನ್ನ ಮಾಡಿಸ್ಕೊಳ್ಳೋದಷ್ಟೇ. ಒಂದು ಆಧಾರ್ ಕಾರ್ಡು, ಇನ್ನೊಂದು ರೇಷನ್ ಕಾರ್ಡ್ಗಳನ್ನ, ಮತ್ತೆ ಆಧಾರ್ ಲಿಂಕ್ ಇರ್ತಕ್ಕಂತಹ ಫೋನ್ ನಂಬರ್ ಅನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಅಥವಾ ಗ್ರಾಮ ಒಂದು ಸೆಂಟರ್ ಆಗಿರ್ಬೋದು, ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಗಳು ಅಂತ ಇರುತ್ತೆ, ಅಂತ ಕಡೆ ನಿಮ್ಮ ನೋಂದಣಿಯನ್ನ ಮಾಡಿಸ್ಕೊಂಡ್ರೆ ನೀವು ಈ ಒಂದು ಸೌಲಭ್ಯವನ್ನ ಪಡ್ಕೋಬಹುದು. ಸೊ ಎಲ್ಲರೂ ಕೂಡ ಇದರ ಸದುದ್ದೇಶವನ್ನ ಪಡ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯಿಂದನೂ ಕೂಡ, ಹಾಗೆ ಇದ್ರ ಜೊತೆಗೆ ಹೊಸದಾಗಿ ಇತ್ತೀಚೆಗೆ 70 ವರ್ಷದ ಮೇಲ್ಪಟ್ಟವ್ರಿಗೂ ಕೂಡ ಇದು ಸೌಲಭ್ಯ ಇದೆ. ಅಂದ್ರೆ APL ಆಗಿರ್ಬೋದು ಅಥವಾ BPL ಆಗಿರ್ಬೋದು, 70 ವರ್ಷದ ಮೇಲ್ಪಟ್ಟವರಿಗೆ 5 ಲಕ್ಷದವರೆಗೂ ಚಿಕಿತ್ಸಾ ವೆಚ್ಚವನ್ನ ಕೊಡುವಂತಹ ಹೊಸ ಕಾರ್ಯಕ್ರಮ ಕೂಡ ಇದು ಜಾರಿಗೆ ಬಂದಿದೆ. ಇದರ ಸದುದ್ದೇಶ ಕೂಡ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಇದ್ರ ಜೊತೆಗೆ ವಾತಾವರಣ ಬದಲಾವಣೆಯಿಂದನೂ ಕೂಡ ಹಲವಾರು ಕಾರ್ಯಕ್ರಮಗಳು ಹಲವಾರು ಕಾಯಿಲೆಗಳು ಕೂಡ ಬರ್ತಾ ಇದೆ. ಸೊ ಹೀಟ್ ವೇವ್, ಈಗ ಬಿಸಿಲ ಧಗೆ ತುಂಬಾನೇ ಜಾಸ್ತಿ ಇದೆ. ಆದಷ್ಟು ಹೆಚ್ಚು ನೀರನ್ನ ಕುಡಿಯುವಂಥದ್ದು, ಮಜ್ಜಿಗೆ, ಎಳ್ನೀರನ್ನ ತೆಗೆದುಕೊಳ್ಳೋದು. ಆದಷ್ಟು ಈ ಒಂದು ಮಧ್ಯಾಹ್ನದ ಬಿಸಿಲು 11 ಗಂಟೆಯಿಂದ 3 ಗಂಟೆವರೆಗೂ ಹೆಚ್ಚಿಗೆ ಹೊರಗೆ ಬರದ ಹಾಗೆ ಸ್ವಲ್ಪ ಅವಾಯ್ಡ್ ಅನ್ನ ಮಾಡಿಕೊಂಡು, ನಮ್ಮ ಆಶಾ ಕಾರ್ಯಕರ್ತೆಯರು ಇದ್ದಾರೆ, ಅವರು ಕೂಡ ಕ್ಷೇತ್ರ ಭೇಟಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಬೆಳಗ್ಗೆ ಹೊತ್ತೆ ಆದಷ್ಟು ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಹೀಟ್ ಸ್ಟ್ರೋಕ್ ಅಥವಾ ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಅನ್ನ ಪಡ್ಕೊಳ್ಳಿ ಅಂತ ಹೇಳಿ 1-2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ನೀಡಿದೆ ಅಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮಾಡಿರೋ ಕಾರ್ಯಕ್ರಮದ ಉಪಯೋಗ ಆಗಬೇಕು ಅಂತಂದ್ರೆ ನೀವು ಇದುವರೆಗೂ ಏನು ಕೇಳಿಸ್ಕೊಂಡಿದ್ದೀರೋ ಅದನ್ನ ನಿಮ್ಮ ಜೀವನದಲ್ಲಿ, ದಿನನಿತ್ಯ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಬೇಕು. ಮೇಡಮ್ ಅವರು ಹೇಳ್ದಾಗೆ ಇಲ್ಲಿ ತಾಯಿ ಮರಣ ಮತ್ತು ಶಿಶು ಮರಣ ಆಗೋದನ್ನ ತಡೆಗಟ್ಟಬೇಕು ಅಂತಂದ್ರೆ ಅವ್ರು ಹೇಳಿದ ಎಲ್ಲ ವಿಷಯಗಳನ್ನು ಸಹ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮತ್ತೆ ಈ ಕಲಾತಂಡದ ಕಾರ್ಯಕ್ರಮಗಳು ನಮ್ಮಲ್ಲಿ ಹಳ್ಳಿ ಮಟ್ಟದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಶಿಶು ಮರಣ, ತಾಯಿ ಮರಣಗಳು ನಡೀತಾ ಇರೋದನ್ನ ತಪ್ಪಿಸ್ಲಿಕ್ಕೋಸ್ಕರ
ನಾವು ಈ ಕಾರ್ಯಕ್ರಮನ ಕೆಲವೊಂದು ಪ್ರದೇಶಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಎಲ್ಲಿ ಶಿಶು ಮರಣಗಳು ಮತ್ತು ತಾಯಿ ಮರಣಗಳು ನಡೀತಾ ಇದೆಯೋ ಆ ಪ್ರಕರಣಗಳು ನಡೆಯೋ ಜಾಗಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮನ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೀವಿ. ಇದು ಯಶಸ್ವಿ ಆಗಬೇಕಂದ್ರೆ ನಿಮ್ಮೆಲ್ಲರ ಜೀವನದಲ್ಲಿ ಇವ್ರು ಹೇಳಿರೋಂಥ ಎಲ್ಲ ವಿಷಯಗಳನ್ನು ಸಹ ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹೀಟ್ ವೇವ್ ಆಗಿರ್ಬೋದು, ಈ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಬರುವಂಥ ಕಾಯಿಲೆಗಳು, ಮತ್ತು ಸ್ವಚ್ಛತೆ ಬಗ್ಗೆ, ಹದಿಹರಿಯದ ಸಮಸ್ಯೆಗಳ ಬಗ್ಗೆ, ಮತ್ತು ಹೆರಿಗೆ ಬಗ್ಗೆ, ಮತ್ತು ಮದುವೆ ವಯಸ್ಸಿನ ಬಗ್ಗೆ, ಹೆಣ್ಣು ಗಂಡುಗಳು ಇದ್ರ ಸಮಾನ ರೀತಿಯಲ್ಲಿ ಕಾಣೋ ಬಗ್ಗೆ ಎಲ್ಲ ರೀತಿಯಲ್ಲೂ ಸಹ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಕಲಾ ತಂಡದವರು ಎಲ್ಲ ವಿಷಯಗಳನ್ನು ಸಹ ಮನದಟ್ಟಾಗುವಂಗೆ ನಾಟಕದ ಮುಖಾಂತರ ಮತ್ತು ಅವರ ಡ್ಯಾನ್ಸ್ ಮುಖಾಂತರ ಪ್ರತಿಯೊಂದು ವಿಷಯನೂ ಸಹ ನಿಮ್ಮ ಮಟ್ಟದಲ್ಲಿ ಅರಿವಾಗೋ ರೀತಿಯಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲರನ್ನೂ ಸಹ ತಮ್ಮಲ್ಲಿ ಅಳವಡಿಸ್ಕೊಂಡು ಈ ಎಲ್ಲ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.